ಏನಾದ್ರ ಅರ್ಥ? ಯಾರು ಡಾಮಿನೇಟ್ ಮಾಡಕ್ಕಾಗಲ್ಲ. ಓ ಮೈ ಗಾಡ್, ನಾವು ಅದಮ್ಮೇನ ಡಾಮಿನೇಟ್ ಮಾಡಕ್ಕಾಗಲ್ಲ ಅಂತ. ಸರಿ, ಅದನ್ನ ಈಗ ನಮ್ಮ ವೀಕ್ಷತೆ ಸ್ಪೆಷಲ್ ಅತಿಥಿ ಅಂತ ಹೇಳ್ಬಿಟ್ಟಿದ್ದೀನಿ. ಎಲ್ಲರೂ ಕ್ಯೂರಿಯಸ್ ಆಗಿ ಕಾಯ್ತಿರ್ತಾರೆ. ಬಾ, ಎಷ್ಟು ಪುಟ್ಟದ ಬಂದಿದೆ ನಮ್ಮ ಸ್ಟುಡಿಯೋಗೆ ಇವತ್ತು, ಯಾವ ಅಡುಗೆ ಮಾಡ್ಬೋದು ಅಂತ. ಏನ್ ಹೇಳ್ಕೊಟ್ಟಿದ್ಯಾ ನಮ್ಗೆ ಇವತ್ತು? ನಾನು ಇವತ್ತು ರೊಟ್ಟಿ ಮತ್ತೆ ಬ್ರೆಡ್ ಪಿಜ್ಜಾ ಮಾಡ್ತೀನಿ. ಓ ಮೈ ಗಾಡ್, ಈ ಕಾಲದಲ್ಲಿ ಮಕ್ಕಳೆಲ್ಲ ಪಿಜ್ಜಾನೇ ಇಷ್ಟಪಡ್ತಾರೆ, ಜೊತೆ ರೊಟ್ಟಿನೂ ಮಾಡಿದ್ಯಾ? ಹೋಮ್ಲಿ ಫುಡ್ ಅಲ್ಲ, ನಿಂಗೆ ಇಷ್ಟನಾ ರೊಟ್ಟಿ? ಮನೇಲಿ ಮಾಡಿ ಅಮ್ಮಗೆ ಹೆಲ್ಪ್ ಮಾಡಿದ್ಯಾ? ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ, ಶುರು ಮಾಡೋಣ ಅಲ್ಲ? ಎಸ್. ಮೊದಲಿಗೆ ಏನು ಹಾಕೊಡ್ತೀಯಪ್ಪ? ಮೊದಲು ಅಕ್ಕಿ ಹಾಕ್ಬೇಕು. ಓಕೆ, ಎಷ್ಟು ಸ್ಪೂನ್ ಹಾಕೊಳ್ತೀಯಾ? ನಾನು 1 ಕಪ್ ಅಂದಾಜ್ ಮೇಲೆ ಹಾಕೊಡ್ತೀಯಲ್ಲ. ನೆಕ್ಸ್ಟ್ ಅಕ್ಕಿ ಹಿಟ್ಟನ್ನ ಹಾಕೊಂಡು 1 ಕಪ್ ಅಂತ ಹೇಳಿದ್ರೆ ಅದನ್ನ ನೆಕ್ಸ್ಟ್ ಏನು? ನೆಕ್ಸ್ಟ್ ಈರುಳ್ಳಿ ಹಾಕಿ. ಕಟ್ ಮಾಡೋದು ಬರುತ್ತೆ ನನಗೆ, ಈರುಳ್ಳಿ ಎಲ್ಲ ಸಣ್ಣ ಸಣ್ಣ ಪೀಸಸ್ ಎಲ್ಲ ಮಾಡೋದು ಬರುತ್ತಾ? ಓಕೆ, ನೀನೇ ಮಾಡ್ಕೊಡ್ತೀಯ ಇದು? ಅಂದ್ರೆ ಇದು ಬರುತ್ತೆ. ಅದನ್ನ ಮಾಡ್ತೀಯ, ಹಾಕೊಡು. ಈಸಿ ಮಾಡ್ಕೊಂಡ್ಬಿಟ್ಟ ಕೆಲಸ. ನಾವಿಲ್ ಕೋಸು ಅಥವಾ ಗೆಡ್ಡೆ ಕೋಸು ಅಂತ ಕೂಡ ಹೇಳ್ತೀವಿ ನಾವು ಅದನ್ನ. ಇವಾಗ ನಾವು ಬೀಟ್ರೋಟ್ ಹಾಕೊಳ್ತಾ ಇದ್ದೀವಿ. ಅಜಿತ್ ಈ ದಿನಗಳ ಇತ್ತೀಚಿನ ದಿನಗಳ ನೋಡ್ಬೋದು, ಟೆಕ್ನಾಲಜಿ ಜಾಸ್ತಿ ಆಗೋದಿಲ್ಲ, ಮಕ್ಕಳು ಮನೆಯ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಮ್ಮಿ, ಫೋನ್ ನೋಡೋದು, ಟೆಲಿವಿಷನ್ ನೋಡೋದೆಲ್ಲ ಮಾಡ್ತಿರ್ತಾರೆ. ಕೆಲವು ಮಕ್ಕಳು ಪಾಪ ಆಟ ಏನಂತಿದ್ಯೋ ಅದನ್ನ ನಮ್ಗೆ ಹೇಳ್ಬೇಕಿತ್ತು. ಸೊ ಅಡುಗೆ ಆಸಕ್ತಿ ಬಹಳ ಮಕ್ಕಳು ಈ ಏಜಲ್ಲಿ, ಇಷ್ಟು ಸಣ್ಣ ಏಜಲ್ಲಿ ಬರೋದು. ಇವನಿಗೆ ಓಕೆ ಬೀನ್ಸ್ ಹಾಕೊಳ್ತಾಗಿಲ್ಲ, ಇವನಿಗೆ ಈ ಥರ ಆಗುತ್ತೆ. ಅಂದ್ರೆ ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ನಾವು ಅತಿ ಹೆಚ್ಚು ಟೈಮ್ ಅಂದ್ರೆ ಅಡುಗೆ ಮೇಲೆ ಕಾಲ ಕಳೆದ ಸಮಯ ಇರೋದ್ರಿಂದ ಈ ತರ ಕೂಡ ಬಂದು ಅಡುಗೆ ಮನೆಯಲ್ಲೇ ನಿಲ್ತಾನೆ. ಅಂದ್ರೆ ಏನ್ ಅಡುಗೆ ಮಾಡ್ತಾ ಇದ್ದೀರಾ, ಏನ್ ಆಗ್ತಾ ಇದ್ದೀರಾ ಅದಕ್ಕೆ ಅನ್ನೋದು ಕುತೂಹಲ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಅಡುಗೆ ಮಾಡೋದನ್ನ ಇವನು ಕಲ್ತಿದ್ದಾನೆ. ಕೊತ್ತಂಬರಿ ನಿಮ್ ಫ್ರೆಂಡ್ಸ್ ಮಾಡ್ಕೊಟ್ಟಿದ್ಯಾ ಮನೆ ಕಡೆ ಯಾವತ್ತಾದ್ರು? ಫ್ರೆಂಡ್ಸ್ ಮಾಡ್ಕೊಟ್ಟಿಲ್ಲ, ಅಪ್ಪ ಅಮ್ಮನಿಗೆ ಗೊತ್ತಿರೋರು ಮಾಡ್ಕೊಟ್ಟಿದ್ದೆ. ಇವತ್ತು ನೋಡು ನಮ್ಮ ಚಂದನವಾಗಿ ಎಲ್ಲ ವೀಕ್ಷಕರು ಮಾಡ್ಕೊಟ್ಟಿದ್ದೀವಿ. ಮುಂದಿನ ಅವ್ರು ಹೊಸ ಅಡುಗೆ ಕಲ್ತ್ಕೊಳ್ತಿದ್ದಾರೆ. ಇದು ಜೀರಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ಲ? ರುಚಿಗೆ ಬೇಕಾದಷ್ಟು ಉಪ್ಪು. ಜೀರಿಗೆನೂ ಇನ್ನು ಸ್ವಲ್ಪ ಬೇಕಾದ್ರೆ ಹಾಕೊಂಡ್ಬಿಡು, ಚೆನ್ನಾಗಿ ಅನ್ಸುತ್ತೆ. ನಿಂಗೆ ಜಂಕ್ ಫುಡ್ ಇಷ್ಟ ಆಗುತ್ತಾ? ನಂಗೆ ಜಂಕ್ ಫುಡ್ ಅಷ್ಟೊಂದು ಇಷ್ಟ ಆಗಲ್ಲ. ನೀನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮನೆ ಅಡುಗೆ ಮಾಡೋದು ಶುರು ಮಾಡಿದೆ. ಇದು ಅಚ್ಕಾರದ ಪುಡಿ. ನಿಮಗೆ ಬೇಕಾದ್ರೆ ನೀವು ಮೆಣಸಿನಕಾಯಿ ಹಾಕೊಳ್ಬೋದು, ನಮಗೆ ಖಾರ ಆಗುತ್ತೆ ಅಂತ ನಾನು ಅದೇ ಯಾರು ಸ್ಪೈಸಿ ತಿಂತಾರೆ ಅವ್ರು ಹಸಿ ರುಚಿಗೆ ಹಾಕೋದು. ಏನ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾ ಇವಾಗ? ಇದನ್ನ ಹೆಂಗ್ ಮಿಕ್ಸ್ ಮಾಡ್ಕೊಳ್ತೀಯಾ? ನೀರು ಹಾಕ್ತೀಯಾ, ಎಣ್ಣೆ ಹಾಕ್ತೀಯಾ, ಹೆಂಗೆ? ಅಪ್ಪ ಹಾಕೊಡ್ತಾರಿಲ್ಲ, ಮಿಕ್ಸ್ ಮಾಡಿ. ಯಾವಾಗಲೂ ಮಿಕ್ಸಿಂಗಿಗೆ ಕಮ್ಮಿ ನೀರೇ ಹಾಕೊಂಡಿರ್ಬೇಕಲ್ಲ, ಯಾಕಂದ್ರೆ ತೆಳು ಆಗ್ಬಿಟ್ರೆ ಮತ್ತೆ ಹಾಕ್ಬೇಕೆಲ್ಲ. ಸೊ ಗಟ್ಟಿ ಕಲ್ಕೊಂಡು ಬೇಕಾದಂಗೆಲ್ಲ ನೀರು ಹಾಕೊಂಡ್ಬಿಡಿ. ಎಷ್ಟು ಚೆನ್ನಾಗಿ ಕಲಿತಿದೆ ಫುಡ್ ಕೈಯಲ್ಲಿ ನೀನು. ಬೇರೆ ಯಾವೆಲ್ಲ ಅಡುಗೆ ಮಾಡ್ತೀಯಾ? ನಾನು ದೋಸೆ ಮಾಡಕ್ ಬರುತ್ತೆ. ಅಪ್ಪನ ಹತ್ರ ಅವತ್ತೊಂದು ದಿವಸ ಸ್ವಲ್ಪ ಉಪ್ಪಿಟ್ಟು ಮಾಡಕ್ ಕಲ್ತ್ಕೊಳ್ತಿದ್ದೆ. ಆಮೇಲೆ ಬಾತ್ ಮಾಡೋದು ಸ್ವಲ್ಪ ಸ್ವಲ್ಪ ಬರುತ್ತೆ. ಬಾತ್ ಮಾಡ್ತೀನಿ, ಬಾತ್ ಅಪ್ಪನ ಹತ್ರ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೆ. ಬಟ್ ಮಾಡ್ತೀಯ ನೀವು? ದಿನ ಮಾಡ್ತೀಯ? ಖಂಡಿತ ಮಾಡ್ತೀನಿ. ದೋಸೆ ಮಾಡ್ತೀನಿ, ಇಡ್ಲಿ ಮಾಡ್ತೀನಿ. ಸ್ವಲ್ಪ ಸ್ವಲ್ಪ ಅಮ್ಮ ನಿನ್ನ ಮನೇಲಿ ಬಿಟ್ಟು ಹೊರಗಡೆ ಹೋದ್ರೆ ಏನ್ ಸಮಸ್ಯೆ ಇಲ್ಲ, ಅಡುಗೆ ಇಲ್ಲ ಮಾಡಿಟ್ಬಿಡ್ತೀಯಲ್ಲ? ಅದಷ್ಟೊಂದಿಲ್ಲ, ಅಜ್ಜಿ ಹೆಲ್ಪ್ ಸಿಕ್ಕಿದ್ರೆ ನಾನು ಅದನ್ನು ಮಾಡ್ತೀಯ. ನೀನು ಏನ್ ಬೇಕಾದ್ರೆ ಚಿಕ್ಕ ಮಗು ಆಗಿರೋದ್ರಿಂದ ನಾವು ಯಾರು ಜೊತೆಲಿಲ್ಲದೆ ಹೋದ್ರೆ ಅಡುಗೆ ಮನೆಗೆ ಹೋಗ್ಬಾರ್ದು, ಗ್ಯಾಸ್ನೆಲ್ಲ ಆನ್ ಮಾಡಬಾರ್ದು ಅಂತ ಹೇಳ್ಕೊಟ್ಟಿದ್ವಿ. ಸೊ ಹಾಗಾಗಿ ನಾವು ಯಾರು ಇಲ್ಲ ಅಂತಂದ್ರೆ ಅವನು ಅಡುಗೆ ಮನೆಗೆ ಹೋಗ್ಬೇಕು. ಒಳ್ಳೆ ಟಿಪ್ಸ್. ಯಾಕಂದ್ರೆ ಈಗ ನಾನು ನನ್ನ ಮಗನಿಗೆ ಬಂದಿದ್ದೀನಿ, ನನ್ನ ಮಗನಿಗೆ ಹೇಳ್ತಾ ಬಂದೆ, ಗ್ಯಾಸ್ ಎಲ್ಲ ಅದು ಆಫ್ ಮಾಡಿ ಬಂದ್ಮೇಲೆ ಬೆಂಕಿ ಪಟ್ಟ ಮುಟ್ಬಾರ್ದು, ದೇವರು ಒಂದು ಸ್ವಲ್ಪ ಬೆಂಕಿ ಪಟ್ಟದ ಕ್ರೇಜ್ ಇದೆ, ಮುಟ್ಬಾರ್ದು ಅಂತ ಹೇಳಿ ಆನ್ ಮಾಡಿದ್ರೆ ಒಂದು ಒಳ್ಳೆ ಟಿಪ್ಸ್ ಇದೆ ಆಕ್ಚುಲಿ. ಚಿಕ್ಕ ಮಕ್ಕಳಿಗೆ ಅದ್ರ ಬಗ್ಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಇರುತ್ತೆ. ಏನಿದು ನೋಡೋಣ, ಆಮೇಲೆ ಸ್ಪಾರ್ಕ್ ಆಗುತ್ತೆ ಅಥವಾ ಹಚ್ಚಿ ನೋಡೋಣ ಏನ್ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟಿರಬೇಕು. ಖಂಡಿತ. ಸರ್ ನೀವೇನ್ ವರ್ಕ್ ಮಾಡ್ತೀರಾ? ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದೀನಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ. ಅಲ್ಲಿ ಭೂಗೋಳಶಾಸ್ತ್ರ ಉಪನ್ಯಾಸನ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಕೆಲಸ? ಸುಮಾರು 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಪ್ಪನ ಹೇಳ್ಬೇಕಾ ಅದನ್ನೇ ಕಲ್ಪನೆ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ನೀವು ಹಾಕೋಣ. ಎಲ್ಲ ಇಂಗ್ರೀಡಿಯೆಂಟ್ ಹಾಕೊಂಡಿದೀವಿ. ಮಿಕ್ಸಿಂಗ್ ಒಂದು ಇವಾಗ ಒಂದು ಕೂಡ ಮಿಕ್ಸ್ ಮಾಡ್ತಾ ಇದೀವಿ. ಕಲ್ಸಿದೆಲ್ಲ ಆಯ್ತು ಅಲ್ವಾ? ಕಲ್ಸಿದೆಲ್ಲ ಆಯ್ತು. ಮಕ್ಕಳಿಗೆ ಪ್ಲೈನ್ ಪಟ್ಟ ಇಷ್ಟ ಆಗಲ್ಲ, ಅದಕ್ಕೆ ನಾವು ಬೀಟ್ರೋಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಡ್ ಮಾಡ್ತೀವಿ. ಸಖತ್ ಚಿಕ್ಕ ತಿನ್ಕೊಂಡ್ಬಿಟ್ಟಿದ್ದೆ ನೀನು. ಅದಕ್ಕೆ ಬೀಟ್ರೋಟ್ ಮಾಡಿ ಆಡ್ ಮಾಡಿ ಕಲರ್ಫುಲ್ ಮಾಡಿದೆ ನೀನು ಇವಾಗ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ತಟ್ಟದು. ಓಕೆ, ತಟ್ಟ ಪ್ರೋಸೆಸ್ ಮಾಡೋಣ ಇವಾಗ. ಅಪ್ಪ ಹೆಲ್ಪ್ ಮಾಡ್ತಾರೆ. ಎಷ್ಟು ಎಣ್ಣೆ ಹಾಕೊಳ್ತೀವಿ ಏನು ನೋಡೋಣ? ಅದು ಚೆನ್ನಾಗಿ ಬೈಬೇಕು ಅಂತ. ಅಲ್ಲ, ಅಡ್ಕೊಂಡ್ಬಿಡುತ್ತಲ್ಲ ಎಣ್ಣೆ ಹಾಕಿಲ್ಲ ಅಂದ್ರೆ ಅವಾಗಲ್ವಾ, ಅದಕ್ಕೆ ಎಣ್ಣೆ ಹಾಕೊಳ್ತೀವಿ. ಬೇಕಂದ್ರೆ ತುಪ್ಪ ಕೂಡ ಹಾಕೊಂಡ್ಬಿಡೋದು. ಟೈಮ್ ಅಂತ ಮಾಡಿ. ಸೊ ಅಜ್ಜಿ ಜೊತೆ ಬೆಳೆದಿದ್ದು ಜಾಸ್ತಿನಾ ನೀವು ಮತ್ತೆ ವೈಫ್ ಕೆಲಸ ಮಾಡ್ತಾರ? ಸೊ ಹಾಗಾಗಿ ನೀವಿಬ್ರು ಕೆಲ್ಸಕ್ಕೆ ಹೋದ್ರೆ ಅಜ್ಜಿ ಜೊತೆ ಬೆಳೆದಿದ್ದು ಜಾಸ್ತಿನಾ? ಇಲ್ಲ, ಇವನು ರಮ್ಮನ ಆಫೀಸು ಇಲ್ಲ ನನ್ನ ಕಾಲೇಜು ಅಂದ್ರೆ ಅವ್ನು ಫ್ರೀ ವೇಳೆಯಲ್ಲಿ ನಮ್ಮಿಬ್ಬರ ಜೊತೆನೇ ಬೆಳೆದಿದ್ದು ಜಾಸ್ತಿ. ಅಷ್ಟು ದಪ್ಪ ಬೇಕಲ್ಲ ಒಂದೇ ತಗೋಬೇಕು ನಾವು. ನೋಡು ನಿನ್ ಫಿಂಗರ್ ಪ್ರಿಂಟ್ಸ್ ಎಲ್ಲ ಹೆಂಗ್ ಬೆಳ್ತಿದೆ. ಪುಟ್ಟ ಬೆರಳುಗಳು. ಸೊ ಅದಮ್ಯ ಒಂದು ಹೊಸ ಶೇಪ್ ಕೊಡ್ತಿದ್ರು ಇದಕ್ಕೆ. ತುಂಬಾ ಖುಷಿ ಇದೆ ಅಡುಗೆ ಮಾಡೋದು. ಗೊತ್ತಾಗ್ತದೆ. ತುಂಬಾ ಖುಷಿ ಇದೆ. ನಿನ್ಗೆ ಸ್ವೀಟ್ಸ್ಗಳು ಯಾವ್ದು ಇಷ್ಟ ಆಗುತ್ತೆ ಅದಮ್ಯಾಗೆ? ನಂಗೆ
ಫೇವ್ರೇಟ್ ಸ್ವೀಟ್ ಯಾವ್ದು ನಿಂದು? ಯಾವಾಗ ಯಾವ್ದು ಬೇಕು ಅಂತ ಕೇಳಿ. ಕಾಜು ಬರ್ಫಿ. ಕಾಜು ಬರ್ಫಿ. ಯಾವ್ದು ಸ್ವೀಟ್ಸ್ ಮಾಡೋದು ಕಲ್ತಿದ್ಯಾ? ಇಲ್ಲ. ಓಕೆ, ಮುಂದೆ ಪ್ಲಾನ್ಸ್ ಇದೆ ನಿಮಗೆ? ಅಂದ್ರೆ ಇದನ್ನ ಮಾಡೋದು ಕಲಿತಿದ್ದೀನಿ. ಜಾಮೂನ್ ಜಾಮೂನ್ ಮಾಡ್ತೀಯಾ? ಅದೆಲ್ಲ ನಿಮಗೆ ಕಲ್ಸಿ ಎಲ್ಲ ಅದ್ಕೆ ಪಾಕ ಎಲ್ಲ ಮಾಡ್ತೀಯಾ? ಕಲಿಸೋದು ಬರಲ್ಲ. ಆಮೇಲೆ ಉಂಡೆ ಮಾಡಿ ಪಾಕಕ್ಕೆ ಹಾಕೋದು ಬರುತ್ತೆ. ಸೊ ಅದೆಲ್ಲ ಕರಿಯೋದೆಲ್ಲ ನೀನೇ ಮಾಡ್ತೀಯಾ? ಕರಿಯೋದು ಬರಲ್ಲ. ಕಲಿತಿದ್ಯಾ ಅಲ್ವಾ? ಮುಂದೆ ಏನು ಫ್ಯೂಚರ್ ಪ್ಲಾನ್ ಇದೆ ನಿಂದು? ದೊಡ್ಡ ಶೆಫ್ ಆಗೋಣ ಅಂತನಾ? ಮತ್ತೆ ಗೊತ್ತಿಲ್ಲ ನಂಗೆ. ನೀನು ಪ್ಲಾನ್ಸ್ ಮಾಡಿಲ್ಲ. ಆಲ್ರೆಡಿ ಒಂದು ಶೇಪ್ ಕೊಟ್ಟು ಏನದು ಅದು ಆ ಶೇಪ್ ಅದು ಆ ಥರ ಶೇಪ್ ಏನು ಕೊಟ್ಟೆ? ಇದು ಸರ್ಕಲ್ ಮಾಡಿದ್ರೆ ಅದು ಒಳಗಡೆ ಎಣ್ಣೆ ಹಾಕ್ಬೇಕು. ನಮ್ಗೆ ಇಷ್ಟು ವರ್ಷ ಅಡುಗೆ ಮಾಡಿ ಟಿಪ್ಸೇ ಗೊತ್ತಿರಲಿಲ್ಲ ನನಗೆ. ಸೊ ಎಣ್ಣೆ ಎಲ್ಲ ಮಧ್ಯೆ ಮಧ್ಯೆ ಹೋದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ, ತಿನ್ನೋದು ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಎಣ್ಣೆ. ನನ್ನ ಮನೆ ಕರಿತೀಯ ಒಂದಿನ? ನಾನು ಏನಾದ್ರು ನನ್ನ ಫೇವ್ರೇಟ್ ಫುಡ್ ಹೇಳ್ತೀನಿ ನಿಮ್ಮ ಅಪ್ಪ ಆಯ್ತಾ? ಮಾಡಿ ನನಗೆ ಕರಿಬೇಕು ಒಂದ್ಸಲ, ಓಕೆನಾ? ನೀಲಿದು ಸಾಕ ಎಣ್ಣೆ? ಇದ್ರ ಜೊತೆಗೆ ಏನು ಚಟ್ನಿ ಇಷ್ಟ ಆಗುತ್ತೆ ನಿಂಗೆ? ಈಗ ರೊಟ್ಟಿ ಮಾಡ್ತೀನಿ, ಜೊತೆಗೆ ಕಾಯಿ ಚಟ್ನಿ. ಕಾಯಿ ಚಟ್ನಿ ತುಂಬಾ ಇಷ್ಟ ಆಗುತ್ತೆ. ಮಸಾಲ ಎಣ್ಣೆ ರೊಟ್ಟಿ ತಟ್ಟಾಗಿದೆ. ನನ್ಗೆ ಈಗ ಅರ್ಥ ಆಯ್ತು ನೀನು ಯಾಕೆ ಎಣ್ಣೆ ಫೀಲ್ ಮಾಡ್ತಾ ಇರಲಿ ಅಂತ. ಮುಂದಿನ ಪ್ರಾಸೆಸ್ ಏನು? ಇದನ್ನ ಬೇಯಿಸ್ಕೋಬೇಕಿದೆ. ಇದನ್ನ ಬೇಯಿಸ್ಕೊಳ್ಳಿಕ್ಕೂ ಮೊದಲು ನೆಕ್ಸ್ಟ್ ಐಟಮ್ ಏನಿದೆ, ಬ್ರೆಡ್ ಪೀಸಾ ಮಾಡಿದ್ರೆ ಆ ಬ್ರೆಡ್ ಪೀಸಾ ಕೂಡ ರೆಡಿ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಒಟ್ಟಿಗೆ ಇದನ್ನು ಕೂಡ ಖಂಡಿತ ಮಾಡಿ. ಓಕೆನಾ ರಮ್ಯಾ? ಓಕೆ. ಥ್ಯಾಂಕ್ ಯು. ಇದನ್ನ ಬೇಯಿಸ್ಕೊಳ್ತೀವಲ್ಲ, ಅದು ಆಮೇಲೆ ಮಾಡೋಣ ಅಂತ ಹೇಳಿದ್ರಲ್ಲ ಅಲ್ವಾ, ಅದಕ್ಕೆ ಇದು ಒಣಗೋಗುತ್ತೆ. ಅದ್ರ ಮೇಲೆ ಕ್ಯಾಪ್ ಮುಚ್ಚಬೇಕು. ಏ ಸೂಪರ್ ಕಣ ನೀನು. ಮುಚ್ಚೋಣ ಅಲ್ವಾ? ಸೈಡ್ ಇದೆ. ಪಕ್ಕ ಕೇಳೋಣ. ಓಕೆ, ಈಗ ಮುಂದಿನ ರೆಸಿಪಿ ತಯಾರಿ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲು ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ ಅಲ್ವಾ? ನಮಗೆ ಶುರು ಮಾಡೋಣ. ಮೊದಲಿಗೆ ಏನ್ ಮಾಡ್ತೀಯಾ? ಈಗ ನಾವು ಸಾಸ್ ಮಾಡ್ಕೊಳ್ಬೇಕು. ಅದಕ್ಕೆ ಇದನ್ನೆಲ್ಲ ಹಾಕ್ಬೇಕು. ಏನಿದು? ಫಸ್ಟ್ ನಾವು ಟೊಮೆಟೊ ಸಾಸ್ ನ ಹಾಕ್ತಾ ಇದೀವಿ. ಓಕೆ, ಟೊಮೆಟೊ ಕೆಚಪ್ ಮನೇಲಿ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಇದು? ಎಸ್. ಹೌದು. ಸಾಕಲ್ಲ 2 ಸ್ಪೂನ್? 2 ಸ್ಪೂನ್. ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗ್ಬಿಡುತ್ತೆ ಅದು. ಸ್ವೀಟ್ ಆಗುತ್ತೆ. ಆಮೇಲೆ ತುಂಬಾ ಜನ ಇದ್ರೆ ಒಂದು 4 ಸ್ಪೂನ್ ಹಾಕೊಳ್ಳಿ. ಓಕೆ, ಜನ ಜಾಸ್ತಿ ಇದ್ರೆ ಜಾಸ್ತಿ ಹಾಕೋಬೇಕು. ಇದೇನಿದು? ಇದು ಮೇಯೋನಿ ಸಾಸ್. ಓಕೆ, ಅದೇನ್ ಗೊತ್ತಾದಮ್ಯಾ? ಇದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಅಲ್ವಾ? ಅವಾಗ ಮಾಡ್ತಾರೆ. ಅಪರೂಪಕ್ಕೆ ಒಂದ್ಸಲ ತಿಂದ್ರೆ ಓಕೆ. ನೆಕ್ಸ್ಟ್ 1 ಸ್ಪೂನ್ ಬೇಕು. ನೀನು ಅಪ್ಪನ ಕೇಳ್ಕೊಡ್ತಾರಪ್ಪ. ಮಿಕ್ಸ್ ಮಾಡ್ಕೊಬೇಕು. ಹಾ, ಜಾಣ ಹಿಂಗೆ ಮಾಡ್ಕೊಬೇಕು. ಸರಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಓಕೆನಾ? ಮಿಕ್ಸ್ ಮಾಡೋಣ. ನೆಕ್ಸ್ಟ್ ನಾವು ಬಟರ್ ಹಾಕಿ ಫ್ರೈ ಮಾಡಿದಂತ ಬ್ರೆಡ್ ತಗೊಳ್ಬೇಕು. ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು. ಓಕೆ, ಅದಾದ್ಮೇಲೆ ಇದನ್ನ ತಗೊಂಡು ಸ್ವಲ್ಪ ಹಚ್ಕೊಳ್ಬೇಕು. ಸೊ ಕಾರ್ನರ್ಗೆಲ್ಲ ಸ್ಪ್ರೆಡ್ ಮಾಡಿ. ಇದು ವೀಟ್ ಬ್ರೆಡ್ ಅಲ್ವಾ ಅದನ್ನ? ಹೌದು. ಯಾಕೆ ವೀಟ್ ಬ್ರೆಡ್ ನೇ ಸೆಲೆಕ್ಟ್ ಮಾಡ್ಕೊಂಡೆ ನೀನು? ಯಾಕೆ ಅಂದ್ರೆ ಎಲ್ರಿಗೂ ಹೊರಗಡೆ ಬ್ರೆಡ್ ತಿಂದು ಆಮೇಲೆ ಮೈದಾ ಎಲ್ಲ ಅಷ್ಟೊಂದು ಒಳ್ಳೇದಲ್ಲ. ಅದಕ್ಕೆ ಈ ಮನೇಲಿ ಮಾಡ್ಕೊಟ್ರೆ ಎಲ್ರಿಗೂ ಇಷ್ಟನೂ ಆಗುತ್ತೆ, ತಿಂತಾರೆ. ಫಸ್ಟ್ ಆಫ್ ಆಲ್ ಹೊರಗಡೆ ತಿನ್ನೋದು ಒಳ್ಳೇದಲ್ಲ, ಅದನ್ನು ಮೈದಾ ಬಳಸೋದು ಒಳ್ಳೇದಲ್ಲ. ಅದೇ ತರ ಹೇಳ್ತಿರೋದು ನೀನು. ಓಕೆ, ಇವಾಗ ಚೀಸ್ ತಗೊಳ್ಬೇಕು. ಚೀಸ್ ನ ತುರ್ದು ಹಾಕ್ಬೇಕು. ಇದೆಲ್ಲ ನಿಮ್ಗೆ ಮಕ್ಳಿಗೆ ಅಟ್ರಾಕ್ಟ್ ಮಾಡಕ್ಕಾನೆ ಮಾಡ್ತಿರೋದು ನೀನು. ಸಾಕ ಚೀಸು? ಸಾಕು. ಇವೆರಡಕ್ಕೆ ಸಾಕು ಇವಾಗ. ಓಕೆ, ಇವಾಗ ನಾವು ಇದನ್ನ ಸ್ವಲ್ಪ ಹಾಕ್ಬೇಕು. ಏನದು? ಇದು ಹೊರಗೇನು. ಓಕೆ, ಸ್ವಲ್ಪ ಹಾಕೋಣ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೇಕು. ಇದು ಅಷ್ಟೇ ಅಲ್ವಾ? ನಮ್ಗೆ ತುಂಬಾ ಸ್ಪೈಸಿ ಬೇಕಂದ್ರೆ ಜಾಸ್ತಿ ಹಾಕು. ನಿಂಗೆ ಸ್ಪೈಸಿ ಫುಡ್ ಇಷ್ಟ ಆಗುತ್ತಾ? ಇಲ್ಲ, ಜಾಸ್ತಿ ಇಷ್ಟ ಆಗುತ್ತೆ. ಅಷ್ಟೊಂದು ಇಷ್ಟ ಆಗಲ್ಲ. ಇವಾಗ ತರಕಾರಿ ಹಾಕ್ಬೇಕು. ಫಸ್ಟ್ ನಾನು ಜೋಳ ಹಾಕ್ತಿದ್ದೀನಿ. ಓಕೆ, ಅದಾದ್ಮೇಲೆ ನಾನು ಸೌತೆ ಕಾಯಿ ಹಾಕ್ತೀನಿ. 2 ಪೀಸ್ ಸಾಕಾ? ಮಧ್ಯದಲ್ಲಿ ಒಂದು ಇರ್ಬೇಕು. ನಿಂಗೆ ಇಷ್ಟ ಅಲ್ವಾ? ನೆಕ್ಸ್ಟ್ ಒಂದೇನಾ ತರಕಾರಿ? ಇಲ್ಲ, ಇನ್ನ ತುಂಬಾ ಇದಾವೆ. ಯಾ, ಕ್ಯಾರೆಟ್ ಇಡ್ಬೇಕು. ಇದೇನ್ ಗೊತ್ತಾದಮ್ಯಾ? ಕೆಲವು ಮನೇಲಿ ಮಕ್ಳು ತರಕಾರಿ ತಿನ್ನಲ್ಲ, ಸೊಪ್ಪು ತಿನ್ನಲ್ಲ. ಸೊ ಅಮ್ಮಂದಿರು ಏನ್ ಮಾಡ್ತಾರೆ ಹೇಳು? ಈ ತರ ಮಾಡ್ಕೊಟ್ರೆ ಅವ್ರಿಗೆ ಇದಾಗುತ್ತೆ. ನೀನ್ ಗುಡ್ ಬಾಯ್ ಎಲ್ಲರೂ ತಿಂತೀವಿ. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ತಾ ಇದ್ದೀರಲ್ಲ. ಅದೇ ಅವ್ನಿಗೆ ಹೇಗ್ ಬೇಕಾದ್ ಮಾಡ್ತೀವಿ. ಸೊಪ್ಪೆಲ್ಲ ತಿಂತೀಯ ನೀನು? ಅದನ್ನೇ ತಿಂತೀನಿ. ಬೇರೆ ಏನ್ ಆಕ್ಟಿವಿಟಿ ಇದೆ? ಕೀಬೋರ್ಡ್ ಕಲಿತಾ ಇದ್ದಾರೆ, ಮತ್ತೆ ಸಿಂಗಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಸ್ಪೋರ್ಟ್ಸ್ ಅಂದ್ರೆ ಎಲ್ಲಾ ಸ್ಪೋರ್ಟ್ಸ್ ನಲ್ಲೂ ಇಂಟ್ರೆಸ್ಟ್ ಇದೆ. ಎಲ್ಲ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆ. ಬಟ್ ಇನ್ನು ಸ್ಪೋರ್ಟ್ಸ್ ಅಲ್ಲಿ ಯಾವುದನ್ನು ನಾನು ಸೇರ್ತಿಲ್ಲ. ಹಂಗಾರೆ ಅದೊಕ್ಕ ಹೇಳ್ತಾನೆ ಅದನ್ನ ಫೇಲ್ ಆದ್ಮೇಲೆ ಹೇಳ್ತೀಯಲ್ವಾ? ಕ್ಯಾಪ್ಸಿಕಮ್ ಅಲ್ಲಿ ಡೆಕೋರೇಟ್ ಮಾಡಿದ್ಯಲ್ವಾ? ಸಾಕಲ್ವಾ? ನೆಕ್ಸ್ಟ್ ಏನು ಅದ್ರ ಮೇಲೆ ಹಾಕ್ತೀಯ ಅದನ್ನ? ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಅದನ್ನ ಸ್ವಲ್ಪ ಜಾಸ್ತಿನೇ ಹಾಕೋಣ. ಚೆನ್ನಾಗಿ ಅನ್ಸುತ್ತೆ, ಕಲರ್ಫುಲ್ ಅನ್ಸುತ್ತಲ್ಲ. ಸ್ವಲ್ಪ ಚೀಸ್ ಹಾಕೋಣ. ಇವಾಗ ಇದು ಇದೆಯಲ್ಲ ಅವಾಗಲೇ ಚೀಸ್ ಹಾಕೊಂಡಿದ್ದು, ಇದನ್ನು ಮುಚ್ಚಿದ್ರೆ ಇವಾಗ ತವಾ ಫ್ರೈ ಮಾಡಕ್ ಇಡಬೇಕು. ತವಾ ಮೇಲೆ ಇಟ್ಟು ಇದು ನಾವು ಟೋಸ್ಟ್ ತರ ಮಾಡ್ಕೊಬೇಕಲ್ಲ, ಕರೆಕ್ಟ್ ಅಲ್ವಾ? ಅವಾಗ ಏನ್ ರೆಡಿ ಆಗುತ್ತೆ? ಅವಾಗ ಬ್ರೆಡ್ ಪಿಜ್ಜಾ ರೆಡಿ. ಓ ಮೈ ಗಾಡ್, ಬ್ರೆಡ್ ಪಿಜ್ಜಾ ರೆಡಿ ಆಗುತ್ತೆ. ನೀ ಶ್ಲೋಕ ಹೇಳ್ತೀನಿ ಅಂದ್ರೆ ತಾನೆ? ಶ್ಲೋಕ ಹೇಳೋಣ ನಾವು ಇವಾಗ. ಯಾವ ಶ್ಲೋಕ ಹೇಳ್ತೀನಿ ಇವಾಗ? ನಾನು ಅನ್ನಪೂರ್ಣೆ ಸದಾಪೂರ್ಣೆ. ಎಷ್ಟು ಮ್ಯಾಚ್ ಆಗುತ್ತೆ ಗೊತ್ತಾ? ನಾವು ಅಡಿಗೆ ಕಾರ್ಯಕ್ರಮ ಬೇರೆ ಮಾಡ್ತಾ ಇದೀವಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ
ಓಂ ಶಾಂತಿ ಶಾಂತಿ ಶಾಂತಿ. ಎಷ್ಟು ಕ್ಯೂಟ್ ಆಗಿತ್ತು ಅದನ್ನ ಶ್ಲೋಕನ. ನಿನ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿದ್ರೆ ಆಯ್ತಾ. ನೆಕ್ಸ್ಟ್ ಏನ್ ಮಾಡ್ತೀವಿ ಇವಾಗ? ನೆಕ್ಸ್ಟ್ ಅವಾಗ ಹೇಳಿದ್ನಲ್ಲ ಸರ್ಕಲ್ ಬ್ರೇಕ್ ಮಾಡ್ತೀನಿ ಅಂತ. ಬಿಡಲ್ಲ, ಸರ್ಕಲ್ ಬ್ರೇಕ್ ಮಾಡ್ಲೇಬೇಕು ಅವನು. ಇದ್ಯಾರು ಹೇಳ್ಕೊಟ್ರು ಸರ್ಕಲ್ನ ನಾವು ಈ ಬಟ್ಲು ಬೆಳೆಸ್ಕೊಂಡು ಮಾಡ್ಬೇಕು ಅಂತ? ಅಮ್ಮ. ಅಮ್ಮ ಹೇಳ್ಕೊಟ್ರಾ? ನೋಡು, ನಿನ್ನ ತಿದ್ದಿದ್ದೀರಾ ಎಷ್ಟು ಜನ ಇದ್ದಾರೆ ಮನೇಲಿ, ಅಮ್ಮ ಅಪ್ಪ ಅಜ್ಜಿ. ಹಾ, ಬರ್ದು. ಈಗ ಸ್ಕೂಲಲ್ಲಿ ಸರ್ಕಲ್ ಹಾಕ್ಬೇಕಂದ್ರೆ ನಾನು ಬೋಲ್ ತಗೊಂಡು ಹೋಗು ಅಂತ ಹೇಳ್ಬಿಡ್ತೀನಿ ನಮ್ಮ ಮಕ್ಕಳಿಗೆ. ಹಾ, ಓಕೆನಾ? ಇವಾಗ ಇದನ್ನ ಬೇಯಿಸ್ಕೊಟ್ಟಿಲ್ಲ ಅಲ್ವಾ, ಅದಕ್ಕೆ ಫಸ್ಟ್ ನಾವು ಬಟರ್ ಹಾಕ್ತೀವಿ. ಓ, ಮಾದಲೇ ಮಾಡಿದ್ದು ಬ್ರೆಡ್ನೆಲ್ಲ ಮೊದಲೇ ಬಟರ್ ಹಾಕಿ ಟೋಸ್ಟ್ ತರ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ, ಇದಕ್ಕೆ ಹಾಕಿಲ್ಲ ಅಂತ. ಎಷ್ಟು ನೆನಪಿನ ಶಕ್ತಿ ಇದೆ ನೋಡು ನಿಂಗೆ. ನಿಮ್ಗೆ ಏನಾದ್ರು ಭವಿಷ್ಯದಲ್ಲಿ ಇನ್ನು ಯಾವ ಕಡೆ ಫೋಕಸ್ ಮಾಡ್ಬೇಕು ಅಂತ ಏನಾದ್ರು? ತುಂಬಾ ಆಕ್ಟಿವ್ ಆಗಿರೋದ್ರಿಂದ ಅದು ನಿಜ. ಅಂದ್ರೆ ಅವನಿಗೆ ಅವಕಾಶಗಳನ್ನ ಅವನಿಗೆ ಕೊಟ್ಟಿದ್ದೀವಿ. ಸೊ ಆತನಿಗೆ ಏನ್ ಇಷ್ಟ ಆಗುತ್ತೆ ಅದಕ್ಕೆ ಆತ ಅದನ್ನ ಮಾಡ್ಬೋದಿದೆ. ಆಮೇಲೆ ಈಗಿನ ಕಾಲದ ಮಕ್ಕಳಿಗೆ ನಾವು ಹೀಗೆ ಓದಿಸ್ತೀವಿ, ಹೀಗೆ ಇರ್ತೀವಿ, ಇದೇ ಕೆಲಸ ಮಾಡಿಸ್ತೀವಿ ಅದು ಕೂಡ ನಡೆಯಲ್ಲ. ನನ್ನ ಸುಮಾರು ಇಷ್ಟು ವರ್ಷಗಳಿಂದ ತುಂಬಾ ಜನ ವಿದ್ಯಾರ್ಥಿಗಳನ್ನ ನೋಡ್ಕೊಂಡಿದ್ದೀನಿ ನಾನು. ಸೊ ಹಾಗಾಗಿ ಅವ್ರಿಗೆ ಹೇಳ್ತಾರೆ ಪಾಪ ನಾನು ಪೊಲೀಸ್ ಆಗ್ಬೇಕು ಅಂತ, ಬಟ್ ಅವ್ರು ಬೇರೆನೇ ಆಗಿರ್ತಾರೆ. ಆಮೇಲೆ ಇವತ್ತಿನ ಕಾಲದ ಮಕ್ಕಳಿಗೆ ಗುರಿ ಬಗ್ಗೆ ಸ್ವಲ್ಪ ಕಡಿಮೆ ಆಸಕ್ತಿ. ಇವಾಗ ನಾವು ಬಟರ್ ಹಚ್ಚಾಯ್ತಲ್ವಾ, ಇವಾಗ ಚೀಸ್ ಸುತ್ತು ಬಟರ್ ಚೀಸ್ ಬಿಡ್ತಿಲ್ಲ ನಿಂಗೆ ಇಷ್ಟನಾ? ಹಾಕಾದ್ಮೇಲೆ ಇವಾಗ ನಾವು ನೆಕ್ಸ್ಟ್ ಇದನ್ನ ಹಾಕ್ಬೇಕು. ಸಾಸ್ ರೆಡಿ ಮಾಡ್ಕೊಂಡಿದ್ವಿ ಅಲ್ಲ ಅವಾಗಲೇ. ನೆಕ್ಸ್ಟ್ ನಾವು ತರಕಾರಿಯನ್ನ ಮತ್ತೆ ಶುರು ಮಾಡಬೇಕು. ಇದು ಏನ್ ಮಾಡೋಣ ಗೊತ್ತಾ? ಅದನ್ನ ಸರ್ಕಲ್ ಶಿಪ್ ಚಿಕ್ಕದಾಗಿ ಮಾಡಿದ್ಯಲ್ವಾ, ಸ್ವಲ್ಪ ತರಕಾರಿ ಹಾಕೋಣ. ಹೊರಗಡೆ ಬಂದ್ಬಿಡ್ತಿಲ್ಲ ಅಂದ್ರೆ ಸಾಕಲ್ವಾ? ಓಕೆ, ಒಂದ್ ಸೌತೆಕಾಯಿ ಸಾಕಲ್ವಾ? ಗುಡ್. ಕಮ್ಮಿ ತಗೊಳ್ಳೋಣ. ಒಂದೊಂದೇ ಸಾಕು. ಗುಡ್. ನಿನ್ಗೆ ಅಮ್ಮ ಮಾಡೋ ಅಡುಗೆನಲ್ಲಿ ನಿನ್ ಫೇವ್ರೇಟ್ ಯಾವುದು? ಫೇವ್ರೇಟ್ ಜಾಮೂನ್. ನೀನು ಕಲ್ತ್ಬಿಟ್ಟಿದೆಯಲ್ಲ ಜಾಮೂನ್, ಹೇಳ್ದೆ ಅಲ್ಲ. ಹಾ, ಅಪ್ಪ ಅಡುಗೆ ಮಾಡ್ತಾರ ಮನೇಲಿ? ಅಪ್ಪನ ಮಾಡ್ತಾರಾ? ಅಪ್ಪ ಮಾಡೋದು ಓ ಕರೆಕ್ಟ್ ಅಲ್ಲ, ನಾನು ಮರ್ತ್ಬಿಟ್ಟೆ ಕಣ. ಅಪ್ಪನಿಂದನೇ ಬಾತ್ ಕಲ್ತ್ಕೊಂಡಿದ್ದು. ಅಪ್ಪ ಮಾಡೋ ಯಾವ ಫುಡ್ ನಿಂಗೆ ತುಂಬಾ ಇಷ್ಟ ಆಗುತ್ತೆ? ಅಪ್ಪ ಮಾಡೋ ಉಪ್ಪಿಟ್ಟು. ಈ ಕಾಲದ ಮಕ್ಕಳು ಉಪ್ಪಿಟ್ಟೆ ತಿನ್ನಲ್ಲ. ನೀನು ಉಪ್ಪಿಟ್ಟು ಇಷ್ಟಪಡ್ತೀನಿ. ಈಗ ಏನ್ ಗೊತ್ತಾ ಅದಮ್ಯ, ನೀನ್ ತುಂಬಾ ಹೈಪರ್ ಆಕ್ಟಿವ್ ಇದೆ ಸೂಪರ್ಗೆ ಆಯ್ತಾ. ಸೊ ಮನೇಲಿ ಜಾಸ್ತಿ ತುಂಬಾ ಹೈಪರ್ ಆದಾಗ ಅಮ್ಮ ಜಾಸ್ತಿ ಸ್ಕೋಲ್ಡ್ ಮಾಡ್ತಾರ, ಅಪ್ಪ ಜಾಸ್ತಿ ಬೈತಾರ, ರೆಸ್ಟ್ರಿಕ್ಟ್ ಮಾಡ್ತಾರೆ? ಯಾರು? ಇಬ್ರು ಬೈಯಲ್ಲ, ಅಷ್ಟೊಂದು ನೋಡಿದ್ರೆ. ಓ, ಇಬ್ರು ಬೈಯಲ್ಲ. ಓಕೆ, ನಿಮ್ಗೆ ಏನ್ ಮಾಡೋದಕ್ಕೂ ಒಳ್ಳೇದಿದ್ರೆ ಹೆಲ್ಪ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಸೊ ನಾನು ಇಬ್ರು ಯಾರು ಇಷ್ಟ ಅಂತ ಕೇಳಲ್ಲ, ಇಬ್ರು ಇಷ್ಟ. ಇವಾಗ ಇದು ರೆಡಿ ಆಯ್ತು. ಓಕೆ, ಸೊ ಇದು ರೆಡಿ ಆಯ್ತು. ಸೊ ಇದು ನಿಮಗೆ ಫಸ್ಟ್ ಮಾಡಿದ್ದು ನನಗೆ. ಓಕೆ, ಓಕೆ. ಅವ್ನ ಫೇವ್ರೇಟ್ ಅವ್ನು ಇಟ್ಕೊಳ್ಳಿ ಅಂತ ರೊಟ್ಟಿ ನೀವು ತಗೋಬಿಡಿ. ಅದನ್ನ ಬೇಕು ಗೊತ್ತಾ? ಸ್ಟೌವಿಂದ ಮೊದಲು ದೂರ ಇರಬೇಕು. ಸೌಚನಾ? ಇವಾಗ ಕಾವಿರೋಣ. ಕಾವಲಿ ಏನ್ ಇಡ್ತಾ ಇದೀವಿ ಇವಾಗ? ರೊಟ್ಟಿ. 5 ನಿಮಿಷ ಬೇಯಕ್ಕೆ ಬಿಡ್ಬೇಕು. 5 ನಿಮಿಷ ಬೇಯ್ದಾದ್ಮೇಲೆ ನೋಡೋಣ ಬಿದ್ದಿದೆ ಅಂತ. ಇನ್ನೊಂದು 1 ನಿಮಿಷ ಬೇಕು ಬೇಯಕ್ಕೆ. ಇವಾಗ ಬೆಂದಿರುತ್ತೆ ನೋಡೋಣ. ಇನ್ನೊಂದು ಸ್ವಲ್ಪ ಬೇಯ್ಬೇಕಿದೆ. ಈಗ ನಾವು ಬ್ರೆಡ್ ಪಿಜ್ಜಾನ ಮಾಡ್ಕೊಂಡ್ಬಿಡೋಣ. ಸೂಪರ್ ಕಣ ನೀನು. ಕಾಲಿ ತಗೊಳ್ಳ? ಫಸ್ಟ್ ಬೆಂಕಿ ಹಚ್ಚಿಬಿಡು. ಓಕೆ. ಆಮೇಲೆ ಕಾವಲಿ ಇಡಬೇಕು. ಆಮೇಲೆ ಎಣ್ಣೆ ಹಾಕ್ಬಿಟ್ಟು 1 ನಿಮಿಷ ಬಿಡ್ಬೇಕು. ಎರಡು ನಾನೇ ಕೊಟ್ಬಿಟ್ಟು ನೀನೆ. ಓಕೆ, 1 ನಿಮಿಷ. ಒಂದು ತರಕಾರಿ ತೆಗೆದಿದ್ದೀರಲ್ಲ, ನಾವು ಬೇಕು ಅಂದ್ರೆ ಬಟರ್ ಮತ್ತೆ ತುಪ್ಪ ಎಲ್ಲ ಹಾಕ್ಕೊಳ್ಬಹುದು. ಮಕ್ಕಳಿಗೆ ಕೊಡೋದ್ರಿಂದ ತುಪ್ಪನ ಹಾಕೋದು, ಬಟರ್ ಹಾಕೋದು. ಇವಾಗ ಚಿಟ್ಕೆ ಹೊಡೆಯೋಣ. ಚಿಟ್ಕೆ ಹೊಡೆಯಕ್ಕೂ ಮೊದಲು ಇದು ಬೆಂದಿದೆ ನೋಡ್ಕೊಂಡ್ಬಿಡ್ಬೇಕು. ರೊಟ್ಟಿ ಬೆಂದಿದೆ, ಬೆಂದಿದೆ ಅದನ್ನೇ ಸ್ವಲ್ಪ ಹುಡಿ ಕಡಿಮೆ ಮಾಡಿಕೊಂಡು ನೋಡೋಣ. ಅಪ್ಪ ಹೇಗಿದೆ ಅನ್ಸುತ್ತೆ? ಈಗ ಸರ್ವ್ ಮಾಡಕ್ಕೆ ಪ್ಲೇಟ್ ಕೊಟ್ರಾ? ಥ್ಯಾಂಕ್ ಯು. ಹೆಂಗಿದೆ ಅದನ್ನ ನೋಡೋದಕ್ಕೆ? ಚೆನ್ನಾಗಿದೆ. ಅದನ್ನ ಪಕ್ಕದಲ್ಲಿ ಇವಾಗ ಬ್ರೆಡ್ ಪಿಜ್ಜಾ ಅದೆಂತ ನೋಡು. ಇವಾಗ ಇದಕ್ಕೂ ಪ್ಲೇಟ್ ರೆಡಿ ಮಾಡ್ಬಿಟ್ಟಿದ್ದೀರಾ? ಹೌದು. ಇದು ಆಗಲ್ಲ ಅನ್ಸುತ್ತೆ. ಅಪ್ಪ ಇವಾಗ ಇದನ್ನ ಆಂಗಲ್ ಟೇಸ್ಟ್ ಮಾಡಕ್ ಕೊಡಕ್ಕೆ ತಗೊಳ್ಳಿ. ರೊಟ್ಟಿ ನಾನು ಬ್ರೆಡ್ ಪಿಜ್ಜಾ ರೆಡಿ, ಅಪ್ಪಂದು ಮಸಾಲೆ ಎಣ್ಣೆ ರೊಟ್ಟಿನೂ ರೆಡಿ. ಇವಾಗ ಅವಾಗಿಂದ ಕಾಯ್ತಿದ್ರಲ್ಲ, ಟೇಸ್ಟ್ ಮಾಡಕ್ ಕೊಡೋಣ. ನಾನು ರೌಂಡ್ ಶಕ್ತಿ ಬೇಕು ಅಂತ ಹಠ ಮಾಡ್ತಿದ್ದೆ ತಾನೆ. ಓಕೆ ವೀಕ್ಷಕರೇ, ಇದು ನಮ್ಮ ಅದಮ್ಯ ಮತ್ತು ಅವರ ತಂದೆ ಅಜಿತ್ ಅವರು ಮಾಡಿರುವಂತ ಮಸಾಲೆ ಎಣ್ಣೆ ರೊಟ್ಟಿ ಜೊತೆಗೆ
ಅವ್ನು ಅನ್ಕೊಂಡಿದ್ರೆ ಪಿಜ್ಜಾ ಅಂತ, ಅವ್ನು ನೋಡೋಕೆ ಸ್ಯಾಂಡ್ವಿಚ್ ಅಂತ, ಬಟ್ ನಾವೆಲ್ಲ ಪಿಜ್ಜಾ ಅನ್ಕೊಂಡಿದ್ದೀವಿ ನಾನು. ಓಕೆ, ವೀಟ್ ಪಿಜ್ಜಾ ಇವೆರಡನ್ನು ಟೇಸ್ಟ್ ಮಾಡುವಂತಹ ಸಮಯ. ಆದ್ರೆ ಅದಕ್ಕೆ ಮೊದಲು ಒಂದು ಸಣ್ಣ ರೀಕ್ಯಾಪ್ ಅನ್ನ ನೋಡ್ಕೊಂಡು ಬರೋಣ. ಮಸಾಲೆ ಎಣ್ಣೆ ರೊಟ್ಟಿ ಮಾಡುವ ವಿಧಾನ. ಇಟ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಬಟ್ಟಲು, ತುರಿದ ನವಿಲುಕೋಸು ಅರ್ಧ ಬಟ್ಟಲು, ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್ ಅರ್ಧ ಬಟ್ಟಲು, ತುರಿದ ಬೀಟ್ರೂಟ್ ಅರ್ಧ ಬಟ್ಟಲು, ತುರಿದ ಕ್ಯಾರೆಟ್ ಅರ್ಧ ಬಟ್ಟಲು, ಹೆಚ್ಚಿದ ಹುರುಳಿಕಾಯಿ ಅರ್ಧ ಬಟ್ಟಲು, ಕರಿಬೇವು ಸ್ವಲ್ಪ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೀರಿಗೆ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ 1 ಚಮಚ ಇಷ್ಟನ್ನು ಹಾಕಿ ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕಿ ರೊಟ್ಟಿ ತಟ್ಟೋ ಹದಕ್ಕೆ ಕಲಸಿ. ಈಗ ಕಾವಲಿ ಮೇಲೆ ಎಣ್ಣೆ ಸವರಿ ಕಲಸಿಟ್ಟುಕೊಂಡ ಹಿಟ್ಟಿನಿಂದ 1 ಮುಷ್ಟಿಯಷ್ಟು ಹಿಟ್ಟು ತೆಗೆದುಕೊಂಡು ತೆಳುವಾಗಿ ತಟ್ಟಿ. ನಂತರ ಬೆರಳಿನಿಂದ ರೊಟ್ಟಿಯ ಮಧ್ಯಭಾಗದಲ್ಲಿ 4-5 ರಂಧ್ರ ಮಾಡಿ ಅದರೊಳಗೆ ಎಣ್ಣೆ ಹಾಕಿ ಬೇಯನಿಡಿ. ಹೀಗೆ 2 ಬದಿ ಮಧ್ಯಮ ಉರಿಯಲ್ಲಿ ರೊಟ್ಟಿಯನ್ನು ಚೆನ್ನಾಗಿ ಬೇಯಿಸಿದರೆ ಮಸಾಲೆ ಎಣ್ಣೆ ರೊಟ್ಟಿ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಬ್ರೆಡ್ ಪಿಜ್ಜಾ ಮಾಡುವ ವಿಧಾನ. ಮೊದಲಿಗೆ 2 ಚಮಚ ಟೊಮೆಟೊ ಕೆಚಪ್, 1 ಚಮಚ ಮಯೋನೀಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಬ್ರೆಡ್ ಸ್ಲೈಸ್ ಅನ್ನು ತೆಗೆದುಕೊಳ್ಳಿ. ಇದಕ್ಕೆ ಈಗಾಗಲೇ ಸಿಗುವಿರುವ ಮಯೋನೀಸ್ ಮತ್ತು ಟೊಮೆಟೊ ಕೆಚಪ್ ಮಿಶ್ರಣವನ್ನು ಸವರಿ ನಂತರ ಇದರ ಮೇಲೆ ಚೀಸ್ ತುರಿದು ಹಾಕಿ. ಮೇಲೆ ಒರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಉದುರಿಸಿ. ಈಗ ಕಾರ್ನ್, ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಬಿನ್ನೆಗಳನ್ನು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಉದುರಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತಷ್ಟು ಚೀಸ್ ತುರಿದು ಹಾಕಿ. ಈಗ ಮತ್ತೊಂದು ಬ್ರೆಡ್ ಸ್ಲೈಸ್ ಇಂದ ಮುಚ್ಚಿ ಒಂದು ಉರಿಯಲ್ಲಿ 2 ಬದಿ ರೋಸ್ಟ್ ಮಾಡಿದರೆ ಬ್ರೆಡ್ ಪಿಜ್ಜಾ ಸಾಸ್ನೊಂದಿಗೆ ಸವಿಯಲು ಸಿದ್ಧ. ಒಂದು ಸಣ್ಣ ರೀಕ್ಯಾಪ್ ಅನ್ನ ನೋಡ್ಕೊಂಡು ಬಂದಿದ್ದಾಯ್ತು. ಈಗ ಅದನ್ನ ಮಾಡಿರುವಂತಹ 2 ಅದ್ಭುತವಾದ ರೆಸಿಪಿಗಳನ್ನ ತಿಂದು ಹೇಗಿದೆ ಅಂತ ಹೇಳುವಂತ ಸಮಯ. ಟೇಸ್ಟ್ ಮಾಡ್ಲಾ? ಇದು ಏನ್ ಚಟ್ನಿ? ಅದಕ್ಕೆ ಈರುಳ್ಳಿ, ಟೊಮೆಟೊ ಮತ್ತೆ ಎಲ್ಲಾ ಬೇಳೆಗಳನ್ನ ಮಿಕ್ಸ್ ಮಾಡಿ ಮಾಡಿರೋ ಚಟ್ನಿ. ಎಲ್ಲಾ ಕಾಳು ಹಾಕಿರೋದ್ರಿಂದ ಮಕ್ಕಳು ಕೂಡ ಪ್ರೋಟೀನ್ ಬರುತ್ತೆ. ಇಲ್ಲ ಅದನ್ನ ನಂಬಿಕೆ ಇಟ್ಟಿಲ್ಲ. ಓಕೆ, ಕಲರ್ ಬಂದಿದೆ. ಏನು ಹೇಳ್ಬೋದು ನಾನು? ಅದಕ್ಕೆ ಅನ್ಸುತ್ತೆ ಅದು ಹೇಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಚಿಕ್ಕ ಹುಡುಗ ಪುಟ್ಟ ಹುಡುಗ ಅಡುಗೆ ಬಗ್ಗೆ ಇಷ್ಟು ಆಸಕ್ತಿ ತಗೊಂಡು ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗಿದೆ. ನೀನು ಪುಟ್ಟ ಪುಟ್ಟದಾಗಿ ಬಂದು ಅಡುಗೆ ಮಾಡಿ